ವಿಜಯ್ ಸಿಎಂ ಆಗಬಾರದು ಅಂತ ಹಠ ಹಿಡಿದು ಸೋತ ಅಣ್ಣ ಡಿಎಂಕೆ ಪಕ್ಷ ವಿಸಿಕೆಯ ತಿರುಮಾವಳನ್ಗೆ ಮುಖ್ಯಮಂತ್ರಿ ಸ್ಥಾನದ ಆಫರ್ ನೀಡಿದ್ರ ವಿಸಿಕೆಯ ತಿರುಮಾವಳನ್ಗೆ ಮುಖ್ಯಮಂತ್ರಿ ಸ್ಥಾನದ ಆಫರ್ ವಿಸಿಕೆಯ ತಿರುಮಾವಳನ್ಗೆ ಪಳನಿ ಸ್ಟಾಲಿನ್ ಬಿಗ್ ಆಫರ್ ನೀಡಿದ್ದಾರೆ. ಟಿವಿಕೆ ಜೊತೆಗೂಡಿ ಉಪಮುಖ್ಯಮಂತ್ರಿ ಆಗುತ್ತೇನೆ ಆಫರ್ ಅನ್ನ ತಿರಸ್ಕರಿಸಿದ್ದಾರೆ ವಿಸಿಕೆಯ ತಿರುಮಾವಳನ್. ವಿಜಯ್ ಸಂಪುಟದಲ್ಲಿ ಡಿಸಿಎಂ ಆಗಿರಲಿದ್ದಾರೆ ತಿರುಮಾವಳನ್ ಅವರು. ವಿಜಯ್ ಸಿಎಂ ಆಗಬಾರದು ಅಂತ ಹಠ ಹಿಡಿದುಕೊಂಡಿದ್ರು ಅಣ್ಣ ಡಿಎಂಕೆ ಹಾಗೆ ಡಿಎಂಕೆ ಪಕ್ಷ. ಈಗ ಆಫರ್ ಅನ್ನ ತಿರಸ್ಕರಿಸಿದ್ದಾರೆ ತಿರುಮಾವಳನ್ ಅವರು. ದೊಡ್ಡ ಹೊಡೆತವನ್ನ ಕೊಟ್ಟಿದ್ದಾರೆ. ಟಿವಿಕೆ ಜೊತೆಗೂಡಿ ನಾನು ಉಪಮುಖ್ಯಮಂತ್ರಿ ಆಗ್ತೀನಿ ಆಫರ್ ಅನ್ನ ಸಾರಾ ಸಗಟಾಗಿ ತಿರಸ್ಕರಿಸಿದ್ದಾರ ತಿರುಮಾವಳನ್ ಅವರು. ವಿಜಯ್ ಸಂಪುಟದಲ್ಲಿ ನಾನು ಡಿಸಿಎಂ ಆಗಿರಲಿದ್ದೀನಿ ಅಂತ ಹೇಳಿದ್ದಾರೆ. ವಿಜಯ್ ಸಿಎಂ ಆಗಬಾರದು ಅಂತ ಹಠ ಹಿಡಿದು ಸೋತು ಸುಣ್ಣರಾಗಿದ್ದಾರೆ. ಈಗ ಅಣ್ಣ ಡಿಎಂಕೆ ಪಕ್ಷಗಳು ವಿಸಿಕೆಯ ತಿರುಮಾವಳನ್ಗೆ ಮುಖ್ಯಮಂತ್ರಿ ಸ್ಥಾನದ ಆಫರ್ಗಳನ್ನ ಕೂಡ ಕೊಟ್ಟಿದ್ರು. ಆದರೆ ವಿಸಿಕೆಯ ತಿರುಮಾವಳನ್ ಈಗ ಪಳನಿಸ್ವಾಮಿ ಹಾಗೆ ಸ್ಟಾಲಿನ್ ಅವರ ಬಿಗ್ ಆಫರ್ ಅನ್ನ ತಿರಸ್ಕರಿಸಿದ್ದಾರೆ. ನಾನು ಡಿಸಿಎಂ ಆಗಿ ವಿಜಯ್ ಅವರ ಸಂಪುಟದಲ್ಲಿರ್ತೀನಿ ಅಂತ ಮಾತನಾಡಿದ್ದಾರೆ. ತಿರುಮಾವಳನ್ ಯೂಟರ್ನ್ ಹೊಡೆದ ಬೆನ್ನಲ್ಲೇ ತಮಿಳುನಾಡಿನಲ್ಲಿ ಹಲ್ಚಲ್ ಶುರು. ಎಡಿಎಂಕೆ ಪಾರ್ಟಿಯಲ್ಲಿ ಶುರುವಾಯಿತು ಕಿತ್ತಾಟ. ಶಾಸಕರ ಸಭೆ ಕರೆದು ಕಂಗಾಲಾದ ಪಳನಿಸ್ವಾಮಿ. 47 ಶಾಸಕರ ಪೈಕಿ ಸಭೆಗೆ ಬಂದಿರೋದೇ ಕೇವಲ 30 ಶಾಸಕರು. ವಿಜಯ್ ಪರ ನಿಷ್ಠೆ ಹೊಂದಿರೋ ಉಳಿದ 17 ಶಾಸಕರು. ಪಕ್ಷದ ಕಚೇರಿಯಲ್ಲಿಯೇ ಮತ್ತೊಮ್ಮೆ ಸಭೆ ಕರೆದ ಷಣ್ಮುಗಂ ಸಭೆಯಲ್ಲಿ ಎಡಿಎಂಕೆಯ ಪ್ರಬಲ ನಾಯಕರು ಭಾಗಿಯಾಗಿದ್ದಾರೆ. ಷಣ್ಮುಗಂ ಅವರ ನಡೆಯಿಂದ ಎಡಿಎಂಕೆ ಪಕ್ಷದಲ್ಲಿ ಹಲ್ಚಲ್ ಸೃಷ್ಟಿಯಾಗ್ತಾ ಇದೆ. ತಿರುಮಾವಳನ್ ಯೂಟರ್ನ್ ಹೊಡೆದ ಬೆನ್ನಲ್ಲೇ ಇದೀಗ ಹಲ್ಚಲ್ ಶುರುವಾಗಿರುವಂತದ್ದು. ಎಡಿಎಂಕೆ ಪಾರ್ಟಿಯಲ್ಲಿ ಕಿತ್ತಾಟ ಜೋರಾಗ್ತಾ ಇದೆ. ಶಾಸಕರ ಸಭೆ ಕರೆದು ಕಂಗಾಲಾಗಿದ್ದಾರೆ ಪಳನಿಸ್ವಾಮಿ. 47 ಶಾಸಕರ ಪೈಕಿ ಸಭೆಗೆ ಬಂದಿರೋದೇ ಕೇವಲ 30 ಶಾಸಕರು ಬಂದಿದ್ದಾರೆ. ವಿಜಯ್ ಪರ ನಿಷ್ಠೆ ಹೊಂದಿರೋದು 17 ಶಾಸಕರು. ಪಕ್ಷದ ಕಚೇರಿಯಲ್ಲಿಯೇ ಮತ್ತೊಂದು ಸಭೆಯನ್ನ ಕರೆದಿದ್ದಾರೆ ಷಣ್ಮುಗಂ ಅವರು. ಷಣ್ಮುಗಂ ಸಭೆಯಲ್ಲಿ ಎಡಿಎಂಕೆಯ ಪ್ರಬಲ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಷಣ್ಮುಗಂ ನಡೆಯಿಂದ ಈಗ ಎಡಿಎಂಕೆ ಪಕ್ಷದಲ್ಲಿ ಹಲ್ಚಲ್ ಎಬ್ಬಿರುವಂಥದ್ದು. ತಿರುಮಾವಳನ್ ಯೂಟರ್ನ್ ಹೊಡೆದ ಬೆನ್ನಲ್ಲೇ ಇದೀಗ ತಮಿಳುನಾಡಿನಲ್ಲಿ ಹಲ್ಚಲ್ ಸೃಷ್ಟಿಯಾಗಿರುವಂಥದ್ದು. ಶಾಸಕರ ಸಭೆ ಕರೆದು ಕಂಗಾಲಾಗಿದ್ದಾರೆ ಪಳನಿಸ್ವಾಮಿ. 47 ಶಾಸಕರ ಪೈಕಿ ಸಭೆಗೆ ಬಂದಿರುವುದು ಕೇವಲ 30 ಶಾಸಕರು. 17 ಶಾಸಕರು ಈಗ ವಿಜಯ್ ಪರ ನಿಷ್ಠೆಯನ್ನ ತೋರ್ತಾ ಇದ್ದಾರೆ. ಪಕ್ಷದ ಕಚೇರಿಯಲ್ಲಿಯೇ ಮತ್ತೊಂದು ಸಭೆಯನ್ನ ಕರೆದಿದ್ರು ಷಣ್ಮುಗಂ ಅವರು. ಷಣ್ಮುಗಂ ಸಭೆಯಲ್ಲಿ ಈಗಾಗಲೇ ಎಡಿಎಂಕೆಯ ಪ್ರಬಲ ನಾಯಕರು ಭಾಗಿಯಾಗಿದ್ದಾರೆ. ಷಣ್ಮುಗಂ ನಡೆಯಿಂದ ಈಗಾಗಲೇ ಎಡಿಎಂಕೆ ಪಕ್ಷದಲ್ಲೂ ಕೂಡ ಹಲ್ಚಲ್ ಸೃಷ್ಟಿಯಾಗಿರುವಂಥದ್ದು.